ರಾಜ್ ಬಿ ಶೆಟ್ಟಿ ಅಂತ ಅಂದ್ರೇನೆ ಒಂದು ವಿಭಿನ್ನವಾದ ವೈಬು. ಅವರ ಸಿನಿಮಾದಲ್ಲಿ ಇದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಗೇನೋ ಹೊಸದಾಗಿರುವಂತಹ ಸಿನಿಮಾ ಅನುಭವ ಸಿಗುತ್ತೆ ಅನ್ನೋದು ಫಿಕ್ಸು. ರಕ್ಕಸಪುರದೋಳ್ ಸಿನಿಮಾದ ಟ್ರೈಲರ್ ಕೂಡ ಇವತ್ತು ನಮಗೆ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಮಲಯಾಳಂ ಥ್ರಿಲ್ಲರ್ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಕನ್ನಡದಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ರೆ ರಕ್ಕಸಪುರದೋಳ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಅದು ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಟ್ರೈಲರ್ ಮೊದಲನೇ ನೋಡಿದ್ರೆ ಮೂಡಿಸಿದೆ. ಹಾಗಿದ್ರೆ ಬನ್ನಿ ಸಿನಿಮಾದ ಟ್ರೈಲರ್ ನೋಡಿ ನಮ್ಗೆ ಅನ್ಸಿದ್ ಏನ್ ವಿಷಯ ಎಲ್ಲವನ್ನ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. 2.5 ನಿಮಿಷಗಳ ಟ್ರೈಲರ್ ನೋಡೋದಕ್ಕೆ ಸೇಮ್ ಸಿನಿಮಾ ರೀತಿಯಲ್ಲಿ ಕಾಣಿಸುತ್ತೆ. ಫಸ್ಟ್ ಹಾಫ್ ಎಂಟರ್ಟೈನಿಂಗ್ ಮತ್ತು ಎಂಗೇಜಿಂಗ್, ಇಂಟರ್ವೆಲ್ ಹಾಗೂ ಸೆಕೆಂಡ್ ಹಾಫ್ ಹಾಗೂ ಕ್ಲೈಮ್ಯಾಕ್ಸು ಇದೇ ರೀತಿ ಟ್ರೈಲರ್ ಅನ್ನ ಕೂಡ ಕಟ್ ಮಾಡಿದ್ದಾರೆ. ಟ್ರೈಲರ್ ನಿಮ್ಗೆ ಖಂಡಿತವಾಗ್ಲೂ ಈ ರೀತಿ ಕ್ಯಾಟಗರಿ ವೈಸ್ ಇಂಟ್ರೆಸ್ಟಿಂಗ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರ ಎಂಗೇಜಿಂಗ್ ಡೈಲಾಗ್ಸ್ ಹಾಗೂ ಎಂಟರ್ಟೈನಿಂಗ್ ಅಟ್ಮಾಸ್ಫಿಯರ್ ನಲ್ಲಿ ಟ್ರೈಲರ್ಸ್ ಆಗುತ್ತೆ. ಆದ್ರೆ ಇಂಟರ್ವೆಲ್ ಬರ್ತಾ ಇದ್ದಾಗೆ ಟ್ರೈಲರ್ ನ ವೈಬು ಚೇಂಜ್ ಆಗುತ್ತೆ ಹಾಗೂ ಸೀರಿಯಸ್ ಘಟನೆಗಳು ಟ್ರೈಲರ್ ಅಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಫಸ್ಟ್ ಹಾಫ್ ಆಫ್ ದ ಟ್ರೈಲರ್ ಎಂಟರ್ಟೈನಿಂಗ್ ಆಗಿರೋದು, ಸೆಕೆಂಡ್ ಹಾಫ್ ಸಂಪೂರ್ಣವಾಗಿ ಸೀರಿಯಸ್ ಆಗುತ್ತೆ ಹಾಗೂ ನಿಜವಾದ ಬಣ್ಣನ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕ್ಲೈಮ್ಯಾಕ್ಸ್ ಇನ್ನೂ ಕೂಡ ರೌದ್ರವಾಗಿರುತ್ತೆ. ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಬೇಕಾಗಿರುವಂತಹ ಎಲಿಮೆಂಟ್ ಗಳನ್ನ ಡೈರೆಕ್ಟರ್ ರವಿ ಸಾರಂಗ ಅವರು ಇಲ್ಲಿ ಸರಿಯಾದ ರೀತಿಯಲ್ಲಿ ಹೆಣೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತು. ಮೊದಲಿಗೆ ಈ ಟ್ರೈಲರ್ ನಮಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣೋದಕ್ಕೆ ಕಾರಣವಾದಂತಹ ಡೈರೆಕ್ಟರ್ ರವಿ ಸಾರಂಗ ಅವರು, ಡಿಒಪಿ ವಿಲಿಯಂ ಡೇವಿಡ್ ಅವರು, ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು, ಎಡಿಟರ್ KM ಪ್ರಕಾಶ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇದಾದ ನಂತರ ಬರೋದು ಇಂಟ್ರೆಸ್ಟಿಂಗ್ ಪಾರ್ಟ್, ಕೆಲವೊಂದು ಹಿಡನ್ ಡೀಟೇಲ್ಗಳು. ಅದೇನಪ್ಪಾ ಅಂದ್ರೆ ಈ ಊರಿಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ರಾಜ್ ಬಿ ಶೆಟ್ಟಿ ಅವರು ಬರೋದಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಅದನ್ನ ಖುದ್ದಾಗೆ ಅವ್ರು ಕೂಡ ಹೇಳ್ತಾರೆ, ನಿಮ್ಮೂರಲ್ಲಿ ಕ್ರೈಮ್ ರೇಟೇ ಇಲ್ಲ ಅಂತ. ಆದ್ರೆ ಅವ್ರು ಬಂದ ನಂತರ ಈ ಕಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಊರ್ನವರೆಲ್ಲ ಇದೆಲ್ಲ ಕೊಳ್ಳಿ ಭೂತದ ಆಟ ಅಂತ ಹೇಳ್ತಾ ಇದ್ರು ಕೂಡ ರಾಜ್ ಬಿ ಶೆಟ್ಟಿ ಮಾತ್ರ ಇದನ್ನ ಮಾಡ್ತಾ ಇರೋದು ಯಾರು ಅಂತ ನನಗೆ ಗೊತ್ತು ಅನ್ನೋದನ್ನ ತಮ್ಮ ಸುಪೀರಿಯರ್ ಪೊಲೀಸ್ ಆಫೀಸರ್ಗೂ ಕೂಡ ಹೇಳ್ತಾರೆ. ಇದರ ಅರ್ಥ ಒಂದು, ಇದನ್ನೆಲ್ಲ ಯಾರೆಲ್ಲ ಮಾಡ್ತಾ ಇದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬೋದು, ಇಲ್ಲ ಅವರನ್ನೇ ಇದು ಹುಡ್ಕೊಂಡು ಬಂದು ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ ಅಂತ ರಿವೀಲ್ ಮಾಡ್ತಿರ್ಬೋದು. ಕೊನೆಯದಾಗಿ ಕಾಣಿಸ್ಕೊಳ್ಳುವಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ಅವರೇ ಮಾಡ್ತಿರ್ಬೋದಾ ಅಂತ. ಯಾಕಂದ್ರೆ ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಸೀನ್ ಇರ್ಬೋದು ಹಾಗೂ ಅವರ ಕ್ಯಾರೆಕ್ಟರ್ ನ ತೋರಿಸಿರುವಂತಹ ರೀತಿ ಕೂಡ ಈ ಅನುಮಾನ ಹುಟ್ಟಾಕೋದಕ್ಕೆ ಕಾರಣ ಆಗುತ್ತೆ. ಇದರ ನಡುವೆ ಆ ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಮೇಲ್ ಕೂಡ ನಿಮ್ಮ ಅನುಮಾನ ಖಂಡಿತವಾಗ್ಲೂ ಹೋಗುತ್ತೆ. ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಹಾಗೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಕ್ಯಾರೆಕ್ಟರ್ ನಡುವೆ ಏನೋ ಲಿಂಕ್ ಇದೆ ಹಾಗೂ ಇದೇ ಸಿನಿಮಾದ ಪ್ರಮುಖ ಹೈಲೈಟ್ ಅದಾಗಿರುತ್ತೆ ಅನ್ನೋದು ಟ್ರೈಲರ್ ನನಗೆ ಹೇಳ್ತು ಅಂತ ಅನಿಸ್ತು. ಇಲ್ಲಿ ಪ್ಯಾರಾನಾರ್ಮಲ್ ಹಾಗೂ ಸೈಕೋ ಕಿಲ್ಲರ್ ನ ಆಂಗಲ್ ಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಫೆಬ್ರವರಿ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟಿಕೆಟ್ ಬುಕ್ ಮಾಡುವಂತಹ ರೀತಿಯಲ್ಲೇ ಟ್ರೈಲರ್ ಅನ್ನ ಕಟ್ ಮಾಡಿದ್ದಾರೆ. ಡೈರೆಕ್ಟರ್ ಸಾಹೇಬ್ರು ಟ್ರೈಲರ್ ನ ಒಂದು ಒಳ್ಳೆ ವರ್ತ್ ರೀಸನ್ ಅನ್ನುವಂತಹ ರೀತಿಯಲ್ಲೇ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸುಮಾರು ವರ್ಷಗಳ ಕಾಲ ಸ್ಟಂಟ್ ಮಾಸ್ಟರ್ ಆಗಿದ್ದಂತಹ ರವಿ ವರ್ಮಾ ಅವರು. ಟ್ರೈಲರ್ ನೋಡ್ತಾ ಇದ್ರೆ ರಾಜ್ ಬಿ ಶೆಟ್ಟಿ ಅವರು ಮಾಡುವಂತಹ ಸಿನಿಮಾ ಆಗ್ಲಿ ಅಥವಾ ಅವರ ಮ್ಯಾನರಿಸಮ್ ಆಗ್ಲಿ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲವೂ ವಿಭಿನ್ನವಾಗಿದೆ, ವಿಶಿಷ್ಟವಾಗಿದೆ. ಅವ್ರನ್ನ ಈ ಪಾತ್ರದಲ್ಲಿ ನೋಡೋದು ಒಂಥರ ಮಜಾನೆ. ಕ್ವಾಲಿಟಿ ಚೆನ್ನಾಗಿದೆ. ರಾಜ್ ಬಿ ಅವರಿಗೆ ಹೊಸ ಜಾನರ್ ಇದೆ. ಇಲ್ಲಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಕೂಡ ಪ್ರೀಮಿಯಂ ಆಗಿದೆ. ಇನ್ನೇನಿದ್ರು ಫೆಬ್ರವರಿ 6ರಂದು ಥಿಯೇಟರ್ ನಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾ ನೋಡಿ ಇದಕ್ಕೆ ಯಾವ ರೀತಿಯಲ್ಲಿ ಓಟ್ ಕೊಡ್ತಾರೆ ಕಾದ್ ನೋಡ್ಬೇಕು. ಟ್ರೈಲರ್ ನೋಡಿ ನಮ್ಗನ್ಸಿದ್ದಿಷ್ಟು ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.